ಸೊ ಅಲ್ಲ ಮಗ ಸಣ್ಣ ಬಚ್ಚಿ ಕ್ಯೂಟೀಸ್ ಆ್ಯಂಡ್ ಬ್ಯೂಟೀಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ಅಂದರೆ ನನ್ನ ಊರಿಗೆ ಬಂದಿದ್ದೆ. ಜಾತ್ರೆ ಇದೆ ಗೈಸ್, ಏನೋ ಕಾಲಭೈರವೇಶ್ವರ ಜಾತ್ರೆ ಇದೆ. ನಾನು 2 ದಿವಸ ಬಿಟ್ಕೊಂಡ್ಬಂದಿದ್ದೀನಿ. 2 ದಿವಸ ಆಗಲೇ ಜಾತ್ರೆ ಆಗೋಗ್ಬಿಟ್ಟಿದೆ. ನಾನು 3ನೇ ದಿವಸಕ್ಕೆ ಬಂದಿದ್ದೀನಿ. ನೆನ್ನೆನೇ ಬಂದ್ವಿ. ನೆನ್ನೆ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಸ್ನಾನ ಮಾಡ್ಕೊಂಡು ರೆಡಿ ಆದೆ ಗೈಸ್. ಇನ್ನೂ ರೆಡಿ ಆಗಬೇಕು, ತಲೆಗಿಲೆ ಎಲ್ಲ ಬಚ್ಚಿ ಸನ್ಸ್ಕ್ರೀಮ್ ಎಲ್ಲ ಹಾಕ್ಕೊಂಡು ಬನ್ನಿ. ಹಂಗೆ ನಮ್ಮೂರು ಜಾತ್ರೆ ಗೀತ್ರೆ ಎಲ್ಲ ತೋರಿಸ್ತೀನಿ ಇವತ್ತು. ರೆಡಿಯಾಗಿರಿ ಗೈಸ್, ಜಾತ್ರೆ ಗೀತ್ರೆ ಎಲ್ಲ ನೋಡ್ಕೊಂಡು ಬರೋಣ ಹಂಗೆ ಹೋಗಿ. ಓಕೆ ಗೈಸ್, ಇವಾಗ ಫುಲ್ ಎಲ್ಲ ರೆಡಿ ಎಲ್ಲ ಅದೇ. ತಲೆಗಿಲೆ ಎಲ್ಲ ಬಾಚ್ಕೊಂಡು ಸನ್ಸ್ಕ್ರೀಮ್ ಎಲ್ಲ ಹಾಕ್ಕೊಂಡು ಫೇಸ್ ವಾಶ್ ಎಲ್ಲ ಮಾಡಿ ಹೋಗಿದ್ದು. ನಮ್ಮಮ್ಮ ಕೆಳರು ಕೊಟ್ಬಿಟ್ಟು ಬಂದ್ಬಿಡ ಇದೀನಿ. ಇವರೇ ನಮ್ಮಮ್ಮ, ಅವ್ರು ನಮ್ಮ ಅಕ್ಕ. ರೆಡಿ ಆಗಿಲ್ಲ, ರೆಡಿ ಆದ್ಮೇಲೆ ಚೆನ್ನಾಗಿ ಕಾಣಿಸ್ತಾರೆ. ನೋಡ್ರಿ, ಇವ್ರು ನಮ್ ದೊಡ್ಡಮ್ಮ ಅಜ್ಜಿ. ಹಾ, ಇವ್ರು ನಮ್ಮ ಅಜ್ಜಿ ಬೋರಕ್ಕ. ನಮ್ಮ ಅಕ್ಕನ ಮಗ ಫೋನಲ್ಲಿ ಬ್ಯುಸಿ ಆಗೋವರೆ. ನೋಡಿ ನಮ್ಮ ಪೂಜಕ್ಕ, ಇದವ್ರ ಅಮ್ಮ, ನಮ್ ದೊಡ್ಡಮ್ಮ. ಎಲ್ಲ ಇವಾಗ ಎಲ್ಲ ಕೆಲಸ ಮಾಡ್ತಾವ್ರೆ ಅಡ್ಗೆ ಮಾಡಕ್ಕೆ. ಏನ್ ಇವತ್ತಿನ ಏನ್ ದೊಡ್ಡ ಸ್ಪೆಷಲ್ ಊಟ ಅಲ್ಲ ಇದು ಹಬ್ಬ? ಏನ್ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾರೆ ವಿಶೇಷ ಅಂತ ಹೇಳ್ಬೇಕು. ಇವತ್ತೇನು ಅಂತ. ಇವತ್ತು ಮುಡಿ ಬಾಯ್ಬೀಗ, ಆಮೇಲೆ ಎಲ್ಲ ಮಾಡ್ತಾರೆ. ಪಾನಕ, ಮಜ್ಜಿಗೆ, ದೇವ್ರಿಗೆ ಹರ್ಸ್ಕೊಂಡಿರೋರೆಲ್ಲ ಮಾಡ್ತಾರೆ. ನಮ್ಮ ಅಕ್ಕನ್ ಕೇಳೋಣ ಬನ್ನಿ, ಅವ್ರಿಗೆ ಗೊತ್ತಿಲ್ಲ. ಹೇಳಿ, ಹೇಳಕ್ ಏನೇನ್ ಮಾಡ್ತಾರೆ ಇವತ್ತು ಹೇಳಕ್ಕೆ ಸ್ವಲ್ಪ ಹೇಳ. ಇವತ್ತು ನನ್ನ ಮಗು ಬಾಯ್ಬಿಗೆ ಇದೆ, ಅವ್ನಿಗೆ ಬಾಯ್ಬಿಗೆ ತಿನ್ನಿಸ್ಬೇಕಾದ್ರೆ ಮಕ್ಳಿಗೆಲ್ಲ ಬಟ್ಟೆಗೆ ಹಾಕ್ತಾರೆ, ದೊಡ್ಡವ್ರು ಮಾತ್ರ ಇಲ್ಲಿಗೆ ಬಾಯಿಗೆ ಹಾಕ್ತಾರೆ. ನನ್ನ ಮಗನಿಗೆ ಇವಾಗ ಬಾಯ್ಬಿಗೆ ಇದೆ, ಅವ್ನಿಗೆ ರೆಡಿ ಮಾಡಿ ನಾವು ಕರ್ಕೊಂಡು ಹೋಗ್ಬೇಕು. ನೀವು ನೋಡಿ ಬನ್ನಿ. ಎಷ್ಟು ಗಂಟೆ? ಇವಾಗ ಹೋಗ್ತೀವಿ, ಇನ್ನೇನು ಸ್ನಾನ ಮಾಡ್ಕೊಂಡು ಹೋಗೋದೆ. ಬನ್ನಿ, ನೀವು ಬನ್ನಿ ನಮ್ಮೂರ್ ಜಾತ್ರೆಗೆ. ಓಕೆ ಗೈಸ್, ಇವತ್ತು ಹಂಗೆ ಶ್ರೀರಾಮನವಮಿ ಇದೆ, ಅದಕ್ಕೂ ಪಾನಕ ಮಜ್ಜಿಗೆ ಎಲ್ಲ ಕೊಡ್ತಾರೆ. ಅಲ್ಲೂ ಹೋಗ್ಬೇಕು ಇವಾಗ. ಜಾತ್ರೆ ಗೀತ್ರೆ ಎಲ್ಲ ಆದ್ಮೇಲೆ ಪಾನಕ ಮಜ್ಜಿಗೆ ಎಲ್ಲ ಕೊಡ್ಕೊಂಡು ಫುಲ್ ಇದು ಮಾಡ್ಕೊಂಡ್ ಬರ್ಬೇಕು. ಆಮೇಲೆ ಸಿಗ್ತೀವಿ ಜಾತ್ರೆಯಲ್ಲಿ ಇರಿ. ಸೊ ಓಕೆ ಗೈಸ್, ಅಲ್ಲಿಂದ ಬರ್ದಾಗಂಗಿಲ್ಲ, ಅಡುಗೆ ಮಾಡಕ್ ಬಂದಿದ್ದೀವಿ. ನೋಡ್ರಿ ಎಲ್ಲ ರೆಡಿ ಮಾಡ್ಕೊಂತವ್ರೆ ನಮ್ಮ ಅತ್ತೆ ಮತ್ತೆ ನಮ್ಮ ಅಜ್ಜಿ. ನೋಡಿ, ಇದೇ ಆಟದಲ್ಲೆಲ್ಲ ತಗೊಂಬಂದು ನಮ್ಮ ಮಾಮನ ಆಟ ಗೈಸ್. ನೋಡ್ರಿ, ನಮ್ಮ ಅತ್ತೆ ಮಗ ಫುಲ್ ಎಲ್ಲ ಕೆಲಸ ಮಾಡ್ತಾವನೆ. ಅಜ್ಜಿ ಫುಲ್ ಹೊಲಗಿಲ್ಲ ಎಲ್ಲ ಕ್ಲೀನ್ ಮಾಡ್ತಾವ್ರೆ. ನೀಟಾಗಿದ್ದು ಅಡುಗೆ ಮಾಡಕ್ಕೆ ಇಲ್ಲೇ ಇವತ್ತು ಅಡುಗೆ ಮಾಡೋದು. ಸೊ ಗೈಸ್, ಅಲ್ಲಿ ಸಡನ್ನಾಗಿ ಮೈಕಿಗೆ ಏನೋ ಆಗೋಯ್ತು, ಅದಕ್ಕೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸಾರಿ, ಬೇಜಾರು ಮಾಡ್ಕೊಬೇಡಿ. ಹಾಗೆ ಲಿಪ್ಸಿಂಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲೆಲ್ಲ ರೆಡಿ ಮಾಡೋಕ್ಕೆ ಅಂತ ಹೋಗಿದ್ವಿ, ಅಡುಗೆ ಮಾಡೋಕ್ಕೆ ಎಲ್ಲ ಫುಲ್ ರೆಡಿ ಮಾಡಿಕೊಂಡು ಪಾತ್ರೆ ಸಾಮಾನು, ಸಾಂಬಾರೆಲ್ಲ ಮಾಡೋಕ್ಕೆ ಸೊಪ್ಪು ಅದು ಇದು ಎಲ್ಲ ತಗೊಂಡು, ಸೌದೆ ಎಲ್ಲ ತಗೊಂಡು ಹೋಗಿದ್ವಿ. ಆಮೇಲೆ ವಾಯ್ಸ್ ಓವರ್ ಕೊಟ್ಕೊಬೇಕಷ್ಟೆ.
ನೋ ಅಡುಗೆ ಮಾಡ್ತಾವೆ ನಮ್ಮ ಅತ್ತೆ. ನೋಡಿ ಇಲ್ಲೇ ಅಕ್ಕಪಕ್ಕ ಎಲ್ಲರೂ ನಮ್ಮ ಥರನೇ ಅಡುಗೆ ಮಾಡೋಕ್ಕೆ ಬಂದಿರೋದು. ಇದು ಫುಲ್ಲು ಎಲ್ಲ ಹೋದ್ಸಲಿಗಿಂತ ಈ ಸಲ ಕಮ್ಮಿ ಇದೆ ಗೈಸ್. ಇದು ನೋಡಿ, ಇದು ವಾನ ಅಂತ ದೇವರು. ಮೀನ್ಸ್ ಇಲ್ಲಿ ಎಲ್ಲ ತಮಟೆ ಇದು ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಎಲ್ಲ ಬೀಗ ಹಾಕ್ಸ್ಕೊಂಡಿರ್ತಾರಲ್ಲ, ಅವರೆಲ್ಲ ಹಂಗೆ ಬ್ಯಾಕಲ್ಲಿ ಬರ್ತಾರೆ. ಅದ್ರ ಹಿಂದೆ ಬಂದು ದೇವಸ್ಥಾನ 3 ರೌಂಡ್ ಹೊಡೆದು ಅವ್ರ ಹರಕೆ ಏನೇನಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತಾರೆ ಗೈಸ್. ಗಾಯ್ಸ್ ಅಲ್ಲಿಂದ ತಿರ್ಗಾ ಇಲ್ಲಿ ದೇವಸ್ಥಾನ ಹತ್ರ ಬರುತ್ತೆ. ದೇವಸ್ಥಾನದಿಂದ ಹಿಂಗೆ ಫುಲ್ಲು 3 ರೌಂಡ್ ಹೋಗುತ್ತೆ. ಹಂಗೆ ಅದರಿಂದ ಜನ ಎಲ್ಲ ಯಾರ್ಯಾರು ಬಾಯಿಗೆ ಹಾಕಿಸ್ಕೊಂಡಿರ್ತಾರೆ ಅವರೆಲ್ಲ ಹೋಗ್ತಾರೆ. ನೋಡಿ ಫುಲ್ಲು ಹೋದ್ಸಲಿಗಿಂತ ಈ ಸಲ ಕಮ್ಮಿ ಜನ ಇದ್ದಾರೆ ಗೈಸ್. ಎಲ್ಲ ಎಕ್ಸಾಮ್ ಟೈಮ್ ಅದಕ್ಕೆ ಅಂತ ಬಂದಿಲ್ಲ ಅನಿಸುತ್ತೆ. ಬಟ್ ಜಾತ್ರೆ ನಾರ್ಮಲಾಗೇ ಇತ್ತು, ಅಷ್ಟೊಂದು ಜನ ಏನಿಲ್ಲ ಈ ಸಲ. ನೋಡಿ ಇದೇ ದೇವಸ್ಥಾನ, ಕಾಲಭೈರವೇಶ್ವರ ದೇವಸ್ಥಾನ ಅಂತ. ನಾವು ಚಿಕ್ಕ ವಯಸ್ಸಿಂದ ಜಾತ್ರೆಗೆ ಬರ್ಬೇಕಾದ್ರೆ ಫುಲ್ ತುಂಬ್ಕೊಂಡಿರೋದು ಗೈಸ್. ಈ ವರ್ಷನೇ ಏನೋ ಫುಲ್ಲು ಕಮ್ಮಿ ಜನ ಇದ್ದಾರೆ ನೋಡಿ. ಹಿಂಗೆ ಮುಂದಕ್ಕೆ ಬಂದರೆ ಇಲ್ಲೊಂದೇನೋ ಹೊಸ್ದಾಗಿದ್ದು ದೇವಸ್ಥಾನ, ಇದು ಹೊಸ್ದಾಗಿ ಕಟ್ಸಿರೋದು. ಅದಾದಮೇಲೆ ಹಂಗೆ ಈ ಕಡೆ ರೈಟಿಗೆ ಬಂದರೆ ಅಲ್ಲೊಂದು ಕಲ್ಯಾಣಿ ಇದೆ ಗೈಸ್, ಅಲ್ಲಿ ಕಾಣಿಸ್ತಿದೆಯಲ್ವಾ, ಅದೂ ಎಲ್ಲ ಹೊಸ್ದಾಗಿ ಕಟ್ಸಿರೋದು. ಮೊದಲು ನಾರ್ಮಲ್ ಆಗಿತ್ತು, ಇವಾಗೆಲ್ಲ ಫುಲ್ಲು ಚೆನ್ನಾಗಿ ಕಟ್ಸಿದ್ದಾರೆ ನೋಡಿ ಗೈಸ್. ಇದೆ ಕಲ್ಯಾಣಿ. ಸೊ ಗೈಸ್ ಎಲ್ಲ ದೇವಸ್ಥಾನ ಎಲ್ಲ ರೌಂಡ್ ಹೊಡ್ಕೊಂಡು ಬರೋ ಅಷ್ಟೊತ್ತಿಗೆ ಅಡುಗೆಯನ್ನು ಎಲ್ಲ ರೆಡಿಯಾಗಿತ್ತು. ಆಗಲೇ ಎಲ್ಲ ನಮಗಿಂತ ಮುಂಚೆ ಎಲ್ಲ ಅಡುಗೆ ಎಲ್ಲ ಫುಲ್ ಬ್ಯಾಟಿಂಗ್ ಮಾಡ್ತಿದ್ರು ಅವರು. ನೋಡಿ ಇವ್ರು ನಮ್ಮ ಅಕ್ಕ ಪಾಪಕ್ಕೆ ತಿನ್ನಿಸ್ತಿದ್ರು, ಇವ್ರು ನಮ್ಮ ಭಾವ, ಇವ್ರು ನಮ್ಮ ಪೂಜಕ್ಕ. ಇದು ನೋಡಿ ಇವರೆಲ್ಲ ಅಡುಗೆ ನಮ್ಮ ಅತ್ತೆ ಬಡಿಸ್ತಿದ್ದಾರೆ ಅವ್ರಿಗೆ ಅಡುಗೆ ಮಾಡಿರೋದನ್ನು. ಎಲ್ಲರೂ ಬಂದು ಒಂದು ಕಡೆ ಕುತ್ಕೊಂಡು ಆರಾಮಾಗಿ ತಿಂದ್ಕೊಂಡು ಹೋಗ್ತಾರೆ ಗೈಸ್. ನೋಡಿ ನಮ್ಮ ಅಕ್ಕ ಅಮ್ಮ ಊಟ ಮಾಡಿಸ್ತಾವೆ, ಮಣ್ಣಲ್ಲಿ ಆಟ ಆಡ್ತಾವೆ. ನೋಡ್ರಿ ನಮ್ಮಮ್ಮ ಇಲ್ಲಿ ಊಟ ಮಾಡ್ತಾವ್ರೆ. ಊಟ ಮಾಡ್ತಾವ್ರೆ. ಇವಳು ನಮ್ಮ ಅತ್ತೆ ಮಗಳು ಊಟ ಬಡಿಸ್ತಾವಳೆ ನೋಡ್ಕೊಳ್ಳಿ. ಇವಳೇ ನಮ್ಮ ಅತ್ತೆ ಮಗಳು, ಮುಖ ತೋರಿಸಿ. ಅನ್ನ ಮತ್ತೆ ಏನ್ ಸಾರ್ ಅಕ್ಕ ಇದು? ಮೊಸಪ್ ಸಾರ್. ಮೊಸಪ್ ಸಾರು ಮಾಡಿದೆ. ಸೊಪ್ಪು ಸಾರ? ಸೊಪ್ಪು ಸಾರು ಮಾಡೋರೆ. ಬರಲ್ಲ ಇವರೇ ನಮ್ಮ ಅತ್ತೆ ಮಾಡಿರೋದು. ಗೈಸ್ ಅಲ್ಲೆಲ್ಲ ಊಟ ಗೀಟ ಮಾಡ್ಕೊಂಡು ನೆಕ್ಸ್ಟ್ ಮನೆ ಕಡೆ ಬಂದಿದ್ದೀವಿ. ನೆಕ್ಸ್ಟು ಸಾಯಂಕಾಲ ಹೋಗ್ತೀವಿ. ಸಾಯಂಕಾಲ ವ್ಯೂ ನೋಡಿ ಗೈಸ್, ಇನ್ನೂ ಸಕ್ಕತ್ತಾಗಿರುತ್ತೆ. ಅಲ್ಲಿ ಸ್ವಲ್ಪ ಮಾತಾಡೋಕ್ಕಾಗಿಲ್ಲ, ಮೈಕ್ ಏನೋ ಪ್ರಾಬ್ಲಮ್ ಆಗೋಯ್ತು. ಇವಾಗ ಸ್ವಲ್ಪ ಚೆನ್ನಾಗಿ ಕೌಂಟ್ ಆಗ್ತಿದೆ, ಅದಕ್ಕೆ ವಾಯ್ಸ್ ಓವರ್ ಕೊಡ್ಬೇಕಾ ಏನು ಮಾಡ್ಬೇಕು ನೋಡ್ಬೇಕು. ಇವಾಗ ತಾನೇ ಜಸ್ಟ್ ಮೇಲೆ ಬಂದೆ ಗೈಸ್. ವ್ಯೂ ಮಾತ್ರ ಏನು ಕ್ರೇಜಿ ಐತೆ ಅಂತೀರಾ, ನೋಡಿ ನೀವೇ. ಒಂದು ಪ್ರೇಮಿಗಾಗಿ ಪ್ರೇಮಿಯೊಬ್ಬ ಇರದ ಕ್ಷಣ, ಈ ತಿರುಗು ಭೂಮಿ ತಿರುಗದೆಂದು ಒಂದು ಕ್ಷಣ, ಇಲ್ಲಿ ಸನಿಹ ಉಂಟು ವಿರಹ ಉಂಟು ಪ್ರತಿದಿನ. ನೋಡಿದ್ರ ಗೈಸ್ ಏನ್ ಕ್ರೇಜಿ ಆಗೈತೆ ಅಂತೀರ, ವ್ಯೂ ಮಾತ್ರ ಮಸ್ತ್ ಆಗೈತೆ. ಅದಕ್ಕೆ ಗೈಸ್ ಹಳ್ಳಿ ಕಡೆನೇ ಬೆಸ್ಟು. ಇಲ್ಲೇ ಆಧಾರ ಫುಲ್ಲು ಮರಗಳಿರೋ ಮಧ್ಯೆ ಒಂದು ಮನೆ ತಗೊಂಡ್ಬಿಟ್ಟು
ಆ ಅಮ್ಮಗೆ ಒಬ್ಬರೇ ನೆಮ್ಮದಿಯಾಗಿದ್ರೆ ಅದಕ್ಕಿಂತ ಬೇರೆ ಏನಿಲ್ಲ. ಪೇರೆಂಟ್ಸ್ ಜೊತೆ ಅದೇ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿ ನೆಮ್ಮದಿಯಾಗಿರ್ಬೇಕು. ಅದೇ ನೋಡ್ರಿ ಆರಾಮ ಪಕ್ಷಿ ಗಿಕ್ಷಿ ಎಲ್ಲ ಆಡ್ಕೊಂಡು ಕ್ಲೌಡ್ ಎಲ್ಲ ಏನ್ ಮಸ್ತ್ ಕಾಣಿಸ್ತಾ ಇದೆ. ಫುಲ್ಲು ಸುತ್ತ ನೇಚರು, ಫುಲ್ಲು ನೇಚರ್. ಇಲ್ಲೆಲ್ಲ ಮನೆಗಳು ಇರ್ಲಿಲ್ಲ ಗೈಸ್, ಇವಾಗ ಮನೆ ಕಟ್ಕೊಂಡ್ಬಿಟ್ಟವ್ರೆ. ಬಟ್ ಚೆನ್ನಾಗಿದೆ ಸುತ್ತ ನೇಚರ್. ನಾಳೆ ಇಲ್ಲಿ ನೋಡಿ ಇದೆಯಲ್ಲ, ಇದು ದೇವಸ್ಥಾನನೇ. ನಾಳೆ ಇಲ್ಲಿ ಎಲ್ಲ ದೇವರೆಲ್ಲ ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ನೋಡ್ರಿ ಅಲ್ಲಿ ಎಲ್ಲಾರು ನಿಂತ್ಕೊಂಡು ಮಾತಾಡ್ತವ್ರೆ. ನಮ್ಮ ಮಾಮನ ಆಟೋ ನೋಡಿ, ಎಲ್ಲ ನಿಂತ್ಕೊಂಡು ಅಲ್ಮೇ ಮಾತಾಡ್ತವ್ರೆ. ವರ್ಷಕ್ಕೊಂದ್ಸಲಿ ಈ ತರ ಬಂದ್ಬಿಟ್ಟು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ರೆ ಒಳ್ಳೆ ರಿಲೀಫ್ ಗೈಸ್. ಏನೇ ಪೇಯ್ನು ಏನೇ ಇದ್ರು ಬೇಗ ಸರಿ ಹೋಗುತ್ತೆ. ನೀವು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಬೇಗ ಮೀನ್ಸ್ ಜಾಸ್ತಿ ಹ್ಯಾಪಿನೆಸ್ ಇರುತ್ತೆ ನಿಮ್ಮ ಲೈಫಲ್ಲಿ. ಯಾವಾಗೋ ಟೈಮ್ ಸ್ಪೆಂಡ್ ಮಾಡೋ ಬದಲು ನಿಮಗೋಸ್ಕರ ನೀವು ಸ್ಪೆಂಡ್ ಮಾಡಿ, ನಿಮ್ಮ ಫ್ಯಾಮಿಲಿಗೋಸ್ಕರ ಸ್ಪೆಂಡ್ ಮಾಡಿ. ಅವಾಗ ನೀವು ಆಟೋಮೆಟಿಕ್ಕಾಗಿ ಜೀವನದಲ್ಲಿ ಉದ್ಧಾರ ಆಗ್ತೀರಿ. ಇಲ್ಲಿ ನೋಡಿ ಗೈಸ್, ಇವೆರಡು ನಾಯಿದು. ಇಲ್ಲಿ ನೋಡ್ರಿ ಇತ್ತಾಡ್ತಾ ಇದೆ ಗೈಸ್ ಆ ಬೂದಿಲಿ ಹೋಗ್ಬಿಟ್ಟು. ಇದು ನೋಡ್ರಿ, ನೋಡಕ್ ನಮ್ ಗರಿಯನ್ ತರ ಐತೆ ನೋಡಕ್ಕೆ. ವಿಡಿಯೋ ಮಾಡ್ತಿದೀನಿ ಅನ್ಬಿಟ್ಟು ಏನಾರ ಜಗಳ ಆಡೋದು ನಿಲ್ಸ್ಬಿಡ್ತಾ, ಸಂಸಾರದ ಗುಡ್ ಬೇರೆಯವ್ರಿಗೆ ಗೊತ್ತಾಗ್ಬಾರ್ದು ಅಂತ. ಇಲ್ಲ 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 ನೋಡ್ರಿ ಹೆಂಗಾಡ್ತಾ ಇದ್ವಿ. ಫುಲ್ WWF ಆಡ್ತಾ ಇದೆ ಗೈಸ್. ಸರಿ ಗೈಸ್, ಇನ್ನು ಸಾಯಂಕಾಲ ತೋರಿಸ್ತೀನಿ. ಇನ್ನು ಅಲ್ಲಿ ವ್ಯೂ ಎಲ್ಲ ಇನ್ನೂ ಮಸ್ತಾಗಿರುತ್ತೆ. ಹೋಗಿ ಅಲ್ಲೂ ನೋಡ್ಕೊಂಡ್ ಬರೋಣ. ಸಾಯಂಕಾಲ ರೌಂಡಿಂಗ್ಸ್ ಹೋಗೋಣ, ಸಿಗ್ತೀನಿ. ನೋಡ್ತಾ ಇರಿ ಗೈಸ್ ಹಂಗೆ ವಿಡಿಯೋನ. ನೆಕ್ಸ್ಟ್ ಏನೇನು ಮಾಡ್ತೀವಿ ಅಂತ. ನೆಕ್ಸ್ಟ್ ಇನ್ನೇನು ಆಟ ಆಡೋಕ್ಕೆಲ್ಲ ಹೋಗಲ್ಲ ಗೈಸ್, ಬೇಜಾರಾಗೋಗ್ಬಿಟ್ಟೈತೆ ಅದೆಲ್ಲ ಆಡಿ. ಅವಾಗ ಚಿಕ್ಕ ವಯಸ್ಸಲ್ಲ ಆಗಿದ್ರೆ ಏನೋ ಒಂಥರ ಜೋಶ್ ಇರೋದು. ಊರು ಆಟ ಆಡ್ತೀವಿ ಜಾತ್ರೆ ಅಂದರೆ. ಇವಾಗ ಏನು ಅಷ್ಟೊಂದಿಲ್ಲ, ಬಟ್ ಆದರೂ ಸ್ವಲ್ಪ ರಿಲೀಫ್ ಆಗೋಕ್ಕೆ ಚೆನ್ನಾಗೈತೆ. ಜಾತ್ರೆ ಗೀತ್ರೆ ಎಲ್ಲ ನೋಡಿಕೊಂಡು ಆರಾಮಾಗಿ ಆಟ ಗೀಟ ಆಡಂಗಿದ್ರೆ ಬೇಕಾದ್ರೆ ಆಮೇಲೆ ನೋಡ್ಬೇಕು. ಆಟ ಆಡಂಗಿದ್ರೆ ಆಟ ಆಡ್ಕೊಂಡು ಬರೋದು. ಓಕೆ ಗೈಸ್ ಇರಿ, ಸಾಯಂಕಾಲ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ತೀವಿ ಗೈಸ್. ಸುಮ್ಮನೆ ಹಂಗೆ ನಿಂತ್ಕೊಂಡಿದ್ದೆ, ಆಫ್ ಮಾಡಿ ಬ್ಲಾಗು. ಆ ನಾಯಿಗಳ ಕಾಮಿಡಿ ಸಕ್ತಾಗೈತೆ ಗೈಸ್, ಕಿತ್ತಾಡ್ತಾನೆ ಐತೆ. ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಸ್ಟಾಪ್ ಆಗ್ಬಿಡುತ್ತೆ. ಬೇಕಾದ್ರೆ ನೋಡಿ, ಇವಾಗ ವಿಡಿಯೋ ಸ್ಟಾರ್ಟ್ ಅಲ್ಲ ಐತೆ ನೋಡ್ರಿ. ಇವಾಗ ಕಿತ್ತಾಡ್ತಾ ಐತೆ. ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಹಿಂಗ್ ಪಾಸ್ ಆಗ್ಬಿಡುತ್ತೆ ಗೈಸ್. ನೋಡ್ರಿ ಹೆಂಗ್ ಕಿತ್ತಾಡ್ತೈತೆ ನೋಡ್ರಿ. ಸರಿ ಇರಿ ಗೈಸ್, ಕೆಳಗಡೆ ಹೋಗೋಣ. ಇವಾಗಲೇ ಜಾತ್ರೆಗೆ ಹೋಗಿ ಎಲ್ಲ ತೋರಿಸ್ತೀನಿ ಇವಾಗ ಹೆಂಗಿರುತ್ತೆ ವ್ಯೂ ಅದೆಲ್ಲ. ನೋಡ್ರಿ ಇವನ್ ಬಂದ ಮೇಲೆ ವಿಡಿಯೋ ಮಾಡ್ತಿದ್ದೆ ಕಣಕ. ಸೊ ಗೈಸ್, ಅಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಫೋನ್ ಸ್ವಿಚ್ ಆಫ್ ಆಗೋಯ್ತು. ಅದಕ್ಕೆ ಕ್ಲಿಪ್ಸ್ ಮಾತ್ರ ತಗೊಂಡಿದ್ದೀನಿ. ಹೋಗಿ ನೋಡ್ಕೊಂಬನ್ನಿ ಗೈಸ್, ಆಮೇಲೆ ಮಾತಾಡ್ತೀನಿ.
ಓಕೆ ಗೈಸ್, ನೋಡಿದ್ರಿ ತಾನೆ ಹೆಂಗಿತ್ತು ಅಂತ. ನೈಟಲ್ಲಿ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು, ಆದರೆ ಯಾರೋ ಜನನೇ ಇಲ್ಲ, ಅದೇ ಬೇಜಾರು ಸ್ವಲ್ಪ. ಹೋದ್ಸಲಿ ಅಂತ ಫುಲ್ ತುಂಬ್ಕೊಂಡಿರಿ, ಈ ಸಲ ಜನನೇ ಇಲ್ಲ ಯಾರು. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟು ನಾಳೆ ಇನ್ನೊಂದಿದೆ, ಅಂದರೆ ನಾಳೆ ಅಲ್ಲ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ನೆನ್ನೆ ವ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ. ಓಕೆ, ಇವತ್ತು ಏನೇನಾಗುತ್ತೆ ಅನ್ನೋದು ನಾಳೆ ಪೋಸ್ಟ್ ಮಾಡ್ತೀನಿ ಗೈಸ್, ನೋಡಿರಿ. ಹಿಂಗೆ ಸಬ್ಸ್ಕ್ರೈಬು, ಲೈಕ್, ಕಮೆಂಟ್ ಮಾಡಿ. ನಿಮ್ಗೆ ಇನ್ನೂ ಏನೇನು ಥರ ವಿಡಿಯೋ ಬೇಕು ಅದನ್ನು ಹೇಳ್ರಿ, ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ವ್ಲಾಗ್ ಮಾಡೋದಾ ಇಲ್ಲ ಹಿಂಗೆ ವಾರಕ್ಕೆ ಒಂದು 4-5 ವಿಡಿಯೋ ಇಲ್ಲ 3 ವಿಡಿಯೋ ಈ ಥರ ಮಾಡೋದಾ, ಕಮೆಂಟ್ ಹಾಕ್ರಿ, ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಯಾವ ಥರ ವ್ಲಾಗ್ ಬೇಕು ಅದನ್ನು ಕಮೆಂಟ್ ಆಗಿ ಮಾಡ್ತೀನಿ. ಓಕೆನಾ ಗೈಸ್, ಬೈ.